ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 5 ಗಂಟೆ ಆಗಿದೆ. ಇವಾಗಿಂದ ಲಾಗನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗಗನನ್ನು ಕರ್ಕೊಂಡು ವಾಕಿಂಗ್ ಬಂದಿದ್ವಿ. ನಾನು, ಆಂಟಿ, ಗಗನ 3 ಜನ ಮಾತ್ರ ಬಂದಿದ್ದೀವಿ. ಹರ್ಷಾನು ಬಂದಿದ್ದ, ಅವನನ್ನು ಅರ್ಧ ದಾರಿಗೇ ಕಳಿಸ್ಬಿಟ್ವಿ. ಸ್ವಲ್ಪ ವಾತಾವರಣ ಕೋಲ್ಡ್ ಇತ್ತು, ಹಾಗಾಗಿ ತಣ್ಣಗೆ ಗಾಳಿನೂ ಬೀಸ್ತಾ ಇತ್ತು. ಅವನು ಕ್ಯಾಪ್ ಏನೂ ಹಾಕ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ಆಂಟಿ ಬೇಡ ಅಂತೇಳಿ ಇಲ್ಲೇ ಗಾಡಿ ಬಂದಿತ್ತು, ಕಳಿಸಿದ್ರು. ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್ 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 ಮೇಡಮ್. ಹಾಯ್. ಓನು ಖುಷಿಯಾಗೈತನ? ಎಲ್ಲಿ ಬಂದು ಬಿಟ್ಟು ಬರ್ತಿದ್ಲಿಲ್ಲಪ್ಪ ನಿನ್ನ ದಿನ ಅತ್ತಿ. ಇವತ್ತು ಯಾಕೆ ಕರ್ಕೊಂಬಂದಾಳ ಕೇಳು? ಅತ್ತೆ ನಿನ್ನ ಬಿಟ್ಟು ಬರ್ತಿದ್ಲಿಲ್ಲ? ಅತ್ತಿ ನಿನ್ನ ದಿನ ಅಣ್ಣನಷ್ಟ ಕರ್ಕೊಂಬರ್ತಿದ್ಲಿಲ್ಲ? ಓತ್ ನೀ ಬಂದಿಯೇನು? ಐ ಹೇಳ್ಕೊಟ್ಟಂಗೆ ಮಾಡತ್ತಪ್ಪ ಗಗನು. ಬಾ 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 ಬಾ. ಅತ್ತಿ ಅನ್ನ ಅನ್ನ ಅತ್ತಿ ಅನ್ನ ಗಗನು. ಅತ್ತಿ ಅತ್ತಿ ಅನ್ನ ಪಾಪ ಅಲ್ಲ, ಅತ್ತಿ ಅನ್ನ ಅತ್ತಿ. ಹ್ಞೂ ಮಾಡ. ಹಾಯ್. ಥಂಡಿ ಐತಿಲ್ಲ? ಥಂಡಿ ಐತನಿಲ್ಲಮ್ಮ? ಅತ್ತಿಯನ್ನು ಅತ್ತಿ ಬಾ. ಅತ್ತಿಯನ್ನು ಹತ್ತಿ ಫೋನ್ ಮುಟ್ಬಾರ್ದಪ್ಪ. ಹೇಗೆ ನೋಡ್ತಾನೆ ನೋಡ್ರಿ, ಸಿಟ್ಟಿಲ್ಲಿ ನನಗೆ. ಆಗ ನಗದು ನೋಡ್ರಿ, ಅವ್ರ ಮಮ್ಮಿ ಹತ್ರ ಇರೋದಕ್ಕೆ. ಸಮಾಧಾನ ಅವ್ರ ಮಮ್ಮಿ ಹತ್ರ ಇರೋದಕ್ಕೆ ನನಗೆ ಅಷ್ಟು ಇದು ಮಾಡ್ತಾನೆ. ನನ್ನ ಹತ್ರ ಬಂದ ತಕ್ಷಣನೇ ಅಳಕ್ಕೆ ಶುರು ಮಾಡ್ತಾನೆ. ನೋಡಿ ಫ್ರೆಂಡ್ಸ್, ನನ್ನ ಜೊತೆ ಹರ್ಷ ಬರ್ತಿದ್ದ, ಅವನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ಈಗ ಗಗನ್ ನನ್ನ ಜೊತೆನೇ ಬರೋದೇ ಇಲ್ಲ, ಹಂಗಾಗಿ ನನಗೆ ಭಾಳ ಬೇಜಾರು ಅನಿಸ್ತೈತಿ. ಗಾಳಿ ಬರ್ತಿತ್ತಲ್ವ, ಮಾಮರ್ ಬೈದ್ರು ನೋಡ್ರಿ ಗಗನನ್ನು ಕರ್ಕೊಂಬಂದಿದ್ದಕ್ಕೆ. ಹಂಗಾಗಿ ಇವಾಗ ಹೊಲಕ್ಕೆ ಹೊಂಟಿದ್ರು ಆಂಟಿ. ಇಬ್ರ ನಮ್ಮ ಲಾಸ್ಟ್ ಏನು ಈಗ ರನ್ನಿಂಗ್ ಹಚ್ಚಾರ ನಮ್ಮ ಈಗ ಈಗ ಮಾಮರು ಹೊಂಟಿದ್ರಿ ಬೈಕ್ ಮೇಲೆ. ಮತ್ತು ಗಗನನ್ನು ಕರ್ಕೊಂಬಂದಿವಲ್ವ, ಮಳೆ ಬರುತ್ತೆ, ಇಷ್ಟು ದೂರ ಯಾಕೆ ಬರೋಕ್ಕೆ ಹೋಗಿದ್ರಿ ಅಂತೇಳಿ ಮತ್ತು ಟವಲ್ ಕೊಟ್ಟು ಹೋದ್ರು ನೋಡ್ರಿ. ಈಗ ಬೈದ ನಮ್ಮ ಅಪ್ಪ. ಯಾರನ್ನ ಬೈದ? ಯಾಕೆ ಬರೋಕ್ಕೆ ಹೋಗಿದ್ದೆ ಅಂತ ಬೈದಾನಿಲ್ಲ? ಬರ್ತೀಯ ನೀನೇ ಅತ್ತಿಗೂಡ? ಬರ್ತೀಯನ ಅತ್ತಿಗೂಡ? ಮುಗೀತನಪ್ಪ ಈಗ? ಮಂಜಪ್ಪನತ್ತ ಗಾಡಿ ಬಂದ ಅಪ್ಪ ಶಿಶಿ. ಇವತ್ತು ನೋಡ್ರಿ ಸ್ಪೋರ್ಟ್ಸ್ ಇದ್ವಂತ 5 ಕಿಲೋಮೀಟ್ರ್ ಓಟ ಇದೆ. ಒಂದು 15 ಹುಡುಗರು ಅನಿಸುತ್ತೆ ಕಾಂಪಿಟೇಷನ್ ಮಾಡಿದ್ದು. ಆವಾಗಿಂದನೂ ಓಡ್ತಾನೆ ಇದ್ದಾರೆ. ಅಂದರೆ ಈ ರೋಡ್ ಸ್ವಲ್ಪ ಉದ್ದನೂ ಸ್ಟ್ರೇಟ್ ಆಗಿದೆ, ಮತ್ತು ಯಾವುದೇ ರೀತಿ ಕಲ್ಲು ಮಣ್ಣು ಏನೂ ಇಲ್ವಲ್ಲ, ಹಾಗಾಗಿ ಕಾಂಪಿಟೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಇಲ್ಲೇ ಓಡ್ತಿದ್ದಾರೆ. ಗಗನ್ ನೋಡಿ ಕೆಲವೊಂದು ಟೈಮು ಆಂಟಿ ಜೊತೆ ಚೆನ್ನಾಗಿ ಆಟ ಆಡ್ತಾನೆ, ಇನ್ನು ಕೆಲವೊಂದು ಟೈಮು ಅವ್ರು ಕರೆದ್ರೂ ಹೋಗೋದಿಲ್ಲ. ತುಂಬಾ ಅಡ್ಡ ಮಾಡಿಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ವಿಡಿಯೋದಲ್ಲಿ ಹೇಳಿದ್ದು, ಆವಾಗಲೇ ಎಷ್ಟೊಂದು ಕರಿತಾ ಇದ್ರು, ಬಾ ಎತ್ಕೋತೀನಿ ಅಂತೇಳಿ ಹೋಗಲೇ ಇಲ್ಲ. ಇನ್ನೇನು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವರು ಸರ್ ಮುಟ್ಬಾರ್ದು ಕಾಸು ಅಷ್ಟೇ, ಮುಟ್ಬಾರ್ದು ಅಂತ ಅದು ಒಂದೇ ಆಟ ಆಡ್ಲಿ ಬಿಡು. ಅದು ಆ ಕಡೆ ಇಲ್ಲ ಕಿತ್ತಲ್ಲ. ನೀನೊಬ್ಬ ಆಟ ಆಡಪ್ಪ ಗಗನ. ಬೇಡ ನಾವಿಬ್ರು ಟೀ ಬಿಟ್ಬಿಡ. ನಮ್ಮ ಮಮ್ಮಿ ಟೀ ಗಗನನ್ನು ಮಾತಾಡ್ಸಲ್ಲ ಅಲ್ಲಮ್ಮ.
ಗಗನ್ ನೋಡಿ ಸುಮ್ಮನೆ ಆಟ ಆಡ್ತಿರ್ತಾನೆ. ಹರ್ಷನ್ ಏನಾದರೂ ಅಕ್ಕ ಎತ್ಕೊಂಡು ಕೂತ್ರೆ ಅವನು ಸಹ ಎತ್ಗೋ ನನ್ನೂ ಎತ್ಗೋ ಅಂತೇಳಿ ಈ ರೀತಿನೇ ಆಟ ಮಾಡ್ತಿರ್ತಾನೆ. ನೋಡ್ತಿರ್ಬೋದು ಅವ್ನ ರಿಯಾಕ್ಷನ್ನು, ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇದಾದ ನಂತರ ಸಂಜೆ ಟೈಮಲ್ಲಿ ಹರ್ಷ ಮತ್ತು ಗಗನ್ಗೆ ಇಬ್ರಿಗೂ ರಾಖಿ ಕಟ್ಟೋದಕ್ಕೆ ಅಂತೇಳಿ ಇಲ್ಲೇ ನಮ್ಮ ಮನೆ ಪಕ್ಕ ನಮ್ಮ ರಿಲೇಷನ್ ಹುಡುಗಿನೇ ಬಂದಿತ್ತು. ಇವಾಗ ಒಂದು 5 ತಿಂಗಳು ಪಾಪು ಇದೆ. ಹಾಗಾಗಿ ರಾಖಿ ಕಟ್ಟಿದ್ರಾಯ್ತು ಅಂತೇಳಿ ಇವತ್ತು ಬಂದಿದ್ದಾರೆ. ಅವರು ಇಷ್ಟು ದಿನ ಊರಲ್ಲಿದ್ದರು, ಇವಾಗ ಬಂದಿದ್ದಾರೆ. ಹಾಗಾಗಿ ಇವಾಗ ರಾಖಿ ಕಟ್ತಿದ್ದಾರೆ. ಹರ್ಷ ಮತ್ತು ಗಗನ ಇಬ್ರಿಗೂ ಕಟ್ತಿರೋದು. 5 ತಿಂಗಳು ಪಾಪು ಅಲ್ವಾ, ಕಟ್ಟೋದಕ್ಕೆ ಆಗೋದಿಲ್ಲ ಅಂತೇಳಿ ಅವಳ ಕೈಲೇ ಮುಟ್ಟಿಸಿ ಅವ್ರ ಮಮ್ಮಿನೇ ರಾಖಿ ಕಟ್ತಿದ್ದಾರೆ. ನೋಡಿ, ಫಸ್ಟು ಗಗನಿಗೆ ವಿಭೂತಿ ಮತ್ತು ಕುಂಕುಮ ಎಲ್ಲನೂ ಹಚ್ಬಿಟ್ಟು ಫಸ್ಟು ಗಗನಿಗೆ ರಾಖಿ ಕಟ್ಟಿ ನಂತರ ಹರ್ಷಗೂ ಕಟ್ಟಿದರು. ಹಾಗಾಗಿ ರಾಖಿ ಕಟ್ಟೋದಕ್ಕೆ ಅಂತೇಳಿ ಬಂದಿದ್ದಾರೆ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.